ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 94ನೇ ದಿನದ ವ್ಲಾಗು. ಇವತ್ತು ಸೋಮವಾರ, ಆಷಾಢ ಸೋಮವಾರ, 2ನೇ ಸೋಮವಾರ ಅಲ್ವಾ. ಸೊ ಏನು ಇಷ್ಟು ಬೇಗ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ, ನಾನು ನಿನ್ನೆನೇ ಹೇಳ್ದಂಗೆ ರಾಘವೇಂದ್ರ ಸ್ವಾಮಿ ವಿಗ್ರಹ ಮನೆಗೆ ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿದರು. ಚಿಕ್ಕದು, ನನಗೆ ತುಂಬ ದಿನದ ಆಸೆ ಇತ್ತು ಫೋಟೋ ತರಿಸ್ಕೊಬೇಕು ಅಂತ. ಸೊ ಚಿಕ್ಕದೊಂದು ವಿಗ್ರಹ ಕೂಡ ಬಂದಿದ್ದರೆ ಚೆನ್ನಾಗಿತ್ತು ಅಂತ ಎಷ್ಟೋ ಸತಿ ಅನ್ಕೋತಿದ್ದೆ. ಬಟ್ ನಮ್ಮ ಮನೆಗೆ ಬರೋದಕ್ಕಿಂತ ದೇವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ. ಹಾಗೆ ನಮ್ಮ ಮನೆಗೆ ಬಂದು ನಿಲ್ಲಿಸೋದಕ್ಕೆ ಅಪ್ಪಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಿದ್ದೆ. ಬಟ್ ಲಾಸ್ಟ್ ಟೈಮ್ ನಾವು ಪ್ಲ್ಯಾನ್ ಮಾಡಿದಾಗ ಕೂಡ ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಆವಾಗ ಕೂಡ ನಾನು ಅಂದ್ಕೊಂಡಿದ್ದಿಷ್ಟೇ, ಫೋಟೋ ತರಬೇಕು ಅಲ್ಲಿಂದ ಅಂತ. ಸೊ ಕೊನೆಗೂ ನನಗೆ ಸಿಕ್ಕಿದೆ ಆ ಭಾಗ್ಯ. ಸೊ ರಾಘವೇಂದ್ರ ಸ್ವಾಮಿ ವಿಗ್ರಹ ಸೊ ನನಗಂತೂ ತುಂಬಾ ಖುಷಿ ಆಯಿತು ರಾಘವೇಂದ್ರ ಸ್ವಾಮಿ ವಿಗ್ರಹ ನೋಡಿ. ನನ್ನ ಆಸೆ ಇದ್ದಿದ್ದೇನಪ್ಪ ಅಂದರೆ, ರಾಘವೇಂದ್ರ ಸ್ವಾಮಿನ ವೆಂಕಟರಾಮ ಸ್ವಾಮಿ ಪಾದದ ಹತ್ರನೇ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ. ಯಾಕಂದರೆ ಅವ್ರಿಗೆ ಪರಮ ಭಕ್ತರಲ್ವ. ಸೊ ಅವ್ರ ಹತ್ರನೇ ಇರಬೇಕು ಅನ್ನೋದು. ನಾನು ಸುಮಾರು ಏನಾದರೂ ಒಂದು ಇದು ಕಟ್ಟಿದ್ರೆ ಕೂಡ, ಮುಡುಪು ಕಟ್ಟಿದ್ರೆ ಕೂಡ ರಾಘವೇಂದ್ರ ಸ್ವಾಮಿಗೆ ತೊಗೊಂಡೋಗಿ ವೆಂಕಟರಾಮ ಸ್ವಾಮಿ ಪಾದದ ಹತ್ರನೇ ಇಡ್ತಿದ್ದೆ. ಯಾಕಂದರೆ ಅವ್ರ ಭಕ್ತರು ಅವ್ರ ಹತ್ರನೇ ಇರಲಿ ಅಂತ ಹೇಳಿ. ಬೇರೆ ಎಲ್ಲೂ ಚೇಂಜಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಫೋಟೋ ತಂದರೆ ಕೂಡ ಅವ್ರ ಪಕ್ಕದಲ್ಲೇ ಇಡಬೇಕು ಅನ್ನೋದು ಒಂದು ಆಸೆ. ಇಲ್ಲ ಸೈಡಲ್ಲಾದರೂ ಇಡೋಣ ಅಂತ. ಇನ್ನು ಪ್ಲ್ಯಾನ್ ಮಾಡಿ ಅಕ್ಕಿ ಎಲ್ಲ ಹಾಕಿಡಬೇಕಾಗಿತ್ತು. ಬಟ್ ಟೈಮ್ ಇರಲಿಲ್ಲ. ರಾಹುಗಾಲ ಬೇರೆ ಸ್ಟಾರ್ಟ್ ಆಗಿಬಿಡುತ್ತೆ 7:30ಗೆ. ಅಷ್ಟರೊಳಗಾಗಿ ನಾನು ಮನೇಲಿ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ತುಳಸಿ ಕೂಡ ಕಿತ್ಕೊಂಬಂದು ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದೆ. ಸೊ ಇನ್ನು ಅಕ್ಷತೆ ಕೇಳಿದ್ವಿ. ನಿನ್ನೆ ಏಕಾದಶಿ ಆಗಿದ್ದರಿಂದ ಅಕ್ಷತೆ ಕೊಡ್ತಾ ಇರಲಿಲ್ವಂತೆ. ಆಮೇಲೆ ಪ್ರಸಾದ ಕೊಡ್ತಾ ಇರಲಿಲ್ವಂತೆ. ಯಾಕಂದ್ರೆ ರಾಯರು ಉಪವಾಸ ಇರ್ತಾರಲ್ವ, ಅದಕ್ಕೆ ರಾಯರಿಗೆ ಇದು ಕೊಟ್ಟೆ ಅವರು ಪ್ರಸಾದ ಮಾಡೋದಲ್ವ. ಸೊ ರಾಯರಿಗೆ ಉಪವಾಸ ಅಂದ್ಬಿಟ್ಟು ಅಕ್ಷತೆ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು ಏನೂ ಇರಲಿಲ್ವಂತೆ ಮಂತ್ರಾಲಯದಲ್ಲಿ. ಅದು ತುಂಬ ರಶ್ ಇತ್ತಂತೆ, ತುಂಬ ಜನ ಇದ್ರಂತೆ. ಇನ್ನು ನನಗೆ ರಾಯರಂತೂ ವಿಗ್ರಹ ಬಂದಿದ್ದು ತುಂಬಾ ಖುಷಿ ಆಯಿತು. ಇನ್ನು ರಾಯರಿಗೆ ಪೂಜೆ ಎಲ್ಲ ಮಾಡಿದೆ. ನಾನು ಮತ್ತೆ ಇನ್ನೊಂದು ಸತಿ ಸ್ನಾನ ಮಾಡಬೇಕಾಗಿ ಬಂತು. ಸೊ ಒಂದು ಸಮಾಧಾನ ಆಯಿತು. ಓಕೆ, ದೇವ್ರಿಗೆ ಪೂಜೆ ಮಾಡಿದೆ ಆ್ಯಂಡ್ ರಾಯರು ಕೂಡ ಪೂಜೆ ಸಲ್ಲಿಸಿದ ಮೇಲೆ ನನಗೆ ಈ ಥರ ಒಂದು ಇದಾಗಿದ್ದು ಓಕೆ ಅನ್ನಿಸ್ತು. ಇನ್ನು ಚಪಾತಿ ಹಸಿಟ್ಟು ಬೆಳಗ್ಗೆನೇ ಕಲಿಸಿದ್ದೆ. ಏನು ಮಾಡೋದು ಇದಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಮಧ್ಯಾಹ್ನ ಏನು ಅಡುಗೆ ಮಾಡೋಂಗಿರಲಿಲ್ಲ ನಾನು. ಯಾಕಂದರೆ ನಮ್ಮ ಅತ್ತೆಯವ್ರ ತಂಗಿ ತೀರ್ಕೊಂಡು ನಾಳೆಗೆ 1 ವರ್ಷ ಆಗುತ್ತೆ. ಸೊ ಒಂದು ದಿನಕ್ಕೆ ಮುಂಚೆನೇ ನಾವು ವರ್ಷ ತುಂಬಕ್ಕೂ ಮುಂಚೆನೇ ವರ್ಷದ ತಿಥಿ ಮಾಡ್ತೀವಿ. ಅಂದರೆ ಆವಾಗ ಸರಿ ದಿನ ಬರುತ್ತೆ. ಈಗ 1 ವರ್ಷ ತುಂಬಕ್ಕೂ ಮುಂಚೆ ನಮಗೆ 2 ವರ್ಷಕ್ಕೆ ಬಿದ್ದೋಗ್ಬಿಡುತ್ತೆ ನಾಳೆಗೆ. ಸೊ ಇವತ್ತು 1 ವರ್ಷದಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿದ್ದು ಅದನ್ನು. ಸೊ ಇನ್ನು ಅಲ್ಲೇ ಪೂಜೆ ಎಲ್ಲ ಇರುತ್ತೆ ಅಲ್ಲ. ನಾನಂತೂ ಇನ್ನು ಹೋಗೋಂಗಿಲ್ಲ. ಯಜಮಾನ್ರು, ಅತ್ತೆ, ಮಗಳು ಸ್ಕೂಲ್ಗೆ ಹೋಗಿರ್ತಾಳೆ. ಇನ್ನು ಊಟ ಅಲ್ಲೇ ಕೊಡ್ತಾರೆ, ನೋಡೋಣ ಅಂತ ಹೇಳಿಬಿಟ್ಟು ನಾನು ಬರೀ ಚಪಾತಿ ಮಾಡಿದೆ. ಇನ್ನೇನು ಸಾಂಬಾರು ಮಾಡೋದು, ಏನಿದಕ್ಕೆ ಪಲ್ಯ ಮಾಡೋದು, ಚಟ್ನಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಬ್ಸಾರು ಇತ್ತು ಚಿಕ್ಕಮ್ಮ ಮನೆಯಲ್ಲಿ. ಸೊ ಅದನ್ನೇ ತೊಗೊಂಬಂದು ಅಮ್ಮಗೆ ಏನು ಮುದ್ದೆ ಚಪಾತಿಗೆ ಕೊಟ್ಟೆ. ಇನ್ನು ಟೀ ಕೇಳಿದ್ರು, ಟೀ ಕೂಡ ಬಿಸಿ ಮಾಡಿಕೊಟ್ಟೆ. ಆಮೇಲೆ ಏನೂ ಕೆಲಸ ಮಾಡಲಿಲ್ಲ ನಾನು. ಹೋಟೆಲ್ ಹತ್ರ ಹೊರಟೋದೆ. ಅನ್ನ ಏನೂ ಖಾಲಿ ಆಗಿಲ್ಲ, ಹಂಗೆ ಇದೆ ಬಾ ಅಂತ ಹೇಳಿದ್ರು. ಸೊ ಇನ್ನು ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಮುತ್ತೂಟ್ ಹತ್ರ ಸ್ವಲ್ಪ ಕೆಲಸ ಇತ್ತು, ಮುತ್ತೂಟಿಗೆ ಹೋಗಿ ಮತ್ತೆ ಬಂದು ಹೋಟೆಲ್ ಹತ್ರ ನಿಂತ್ಕೊಂಡೆ. ಅವರು ಹೋಗಿ ಪೂಜೆ ಮಾಡಿಕೊಂಡು ಮಶಾಣದಲ್ಲಿ ಅವರ ಇದಕ್ಕೆ ಪೂಜೆ ಮಾಡಿಕೊಂಡು ಮತ್ತೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಮನೆಗೆ ಬಂದರು. ಇನ್ನು ನಾನು ಬೇರೆ ಡ್ರೆಸ್ ಹಾಕ್ಕೊಂಡು ಮತ್ತೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ನಾನು ಮಲಗಿಬಿಟ್ಟಿದ್ದೆ, ತುಂಬ ಟಯರ್ಡ್ ಆಗ್ತಾಯಿತ್ತು. ಸೊ ಈ ಟೈಮಲ್ಲಿ ಹೆಣ್ಮಕ್ಳಿಗೆ ರೆಸ್ಟ್ ಅನ್ನೋದು ಮುಖ್ಯ ಅಲ್ವಾ. ನನಗೆ ತುಂಬಾ ಬೆನ್ನೆಲ್ಲ ನೋವು, ಆಲ್ರೆಡಿ ಬೆನ್ನೋವು ಎಲ್ಲ ಇದೆ ಅಲ್ಲ. ಸೊ ಅದರಲ್ಲಿ ನೋವುಗಳು ಜಾಸ್ತಿ ಇತ್ತು. ಸೊ ನಾನೇನು ಮಾಡಿದೆ, ಸರಿ ಆಮೇಲೆ ಪಾತ್ರೆ ಉಜ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಲಗಿಬಿಟ್ಟೆ. ಪಾತ್ರೆ ಎಲ್ಲ ಜೋಡಿಸ್ಕೊಂಡೆ. ಎದ್ದು ಟೀ ಬೇಕು ಅಂದರು, ಟೀ ಇಟ್ಟೆ. ಹಾಲು ತರಿಸ್ಬಿಟ್ಟು ಟೀ ಎಲ್ಲ ಇಟ್ಟು ಇಲ್ಲಿಂದೆಲ್ಲ ಒಂದು ಸೆಟ್ ಪಾತ್ರೆ ಎಲ್ಲ ಉಜ್ಜಿ
ಎತ್ತಿಟ್ಬಿಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಇನ್ನೊಂದು ಚಪಾತಿ ಮಾಡಬೇಕಾಗಿತ್ತು. ಚಪಾತಿ ಮಾಡಿಬಿಟ್ಟು ಎತ್ತಿಟ್ಟೆ. ಯಾಕಂದರೆ ಇದು ನನ್ನ ತಂಗಿಯವ್ರ ಯಜಮಾನ್ರಿಗೆ ಚಪಾತಿ ಬೇಕು ಅಂದರು, ಅವ್ರಿಗೆ ಚಪಾತಿ ಮಾಡಿದೆ. ಇನ್ನು ಚಟ್ನಿಗೆ ಏನು ಚಟ್ನಿ ಮಾಡೋದು ಒಂದೇ ಥರ ಆಗಿಬಿಡುತ್ತೆ ಅಂತ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಅದನ್ನೂ ಕೂಡ ಮಾಡಿದೆ. ಇನ್ನೂ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾಲ್ಕು ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ನನಗೆ ತುಂಬ ಬೇಜಾರಾಗ್ತಾಯಿದೆ. ಯಾಕೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಯಾವಾಗ್ಲೂ ಒಂದೇ ರೀತಿ ಇರೋಕ್ಕಾಗಲ್ವಲ್ಲ. ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಹಾಕಿ ಒಂದು 5 ಅವರ್ 6 ಅವರ್ ಆದರೆ ಕೂಡ 50 ವ್ಯೂಸ್ ಕೂಡ ಬರೋದು ಕಷ್ಟವಾಗಿ ಬರ್ತಾಯಿದೆ. ಆ್ಯಂಡ್ ಇಂಪ್ರೆಸೇಷನ್ ಮಾತ್ರ ತುಂಬ ಕಡಿಮೆ ಇದೆ. ಹಂಗೂ ನೋಡೋಕೆ ಹೋದರೆ ವ್ಯೂ ಡ್ಯೂರೇಷನ್ ಇದು ಕೂಡ 2-3ಕ್ಕೆ ಬಂದಿದೆ. ಅಟ್ಲೀಸ್ಟ್ ನಂದು 10 ಮೇಲೆ ಆದರೂ ಇರ್ತಾಯಿತ್ತು. ತುಂಬ ಖುಷಿ ಆಗ್ತಾಯಿತ್ತು. ಒಂದು 15-16ಕ್ಕೆಲ್ಲ ನನಗೆ ಇರ್ತಾಯಿತ್ತು. ಬಟ್ ಇವಾಗ ನಂಗೆ ತುಂಬ ನೋವಾಗ್ತಾಯಿದೆ. ಇನ್ನೆಷ್ಟು ನಾನು ಇದರಲ್ಲಿ ಮಾಡಬೇಕು. ಬೇರೆಯವರೆಲ್ಲ ಆರ್ಟಿಫಿಷಿಯಲ್ ಆಗಿ ಮಾಡ್ತಾರೆ, ಅವ್ರ ಥರ ನಾನು ಮಾಡೋಕ್ಕಾಗೋದಿಲ್ಲ. ಸೊ ನಾನು ಅದನ್ನು ಚೇಂಜಸ್ಸು ಮಾಡೋಕ್ಕಾಗೋದಿಲ್ಲ. ನಾನು ಹೇಗಿದ್ದೀನೋ ಹಾಗೆ ಕನೆಕ್ಟ್ ಆಗ್ತಾಯಿದ್ದೀನಿ. ಸೊ ಇದು ಕೂಡ ಇಷ್ಟ ಆಗ್ತಿಲ್ಲ ಜನಗಳಿಗೆ. ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದರೆ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ಎಲ್ಲರೂ ಆರ್ಟಿಫಿಷಿಯಲ್ಲೇ ಕೇಳ್ತಾರೆ, ಆರ್ಟಿಫಿಷಿಯಲ್ನೇ ನಂಬ್ತಾರೆ. ಮುಖಕ್ಕೆ ಮೇಕಪ್ಪು, ಆಚೆ ಈಚೆ ಹೋಗಿ ಬರೋದು, ಅದನ್ನೇ ಅಷ್ಟೇ ಜನ ನೋಡೋದಾ, ನಮ್ಮಂಥವ್ರು ನೋಡೋಲ್ವಾ ಅಂತೆಲ್ಲ ತುಂಬ ಅನಿಸುತ್ತೆ ನನಗೆ. ಸುಮಾರು ಸತಿ ಅನಿಸುತ್ತೆ. ಯಾಕೆ ಅಂದರೆ ನಾನು ಎಷ್ಟೇ ಒಂದು ರೀತಿಯಲ್ಲಿ ಎಷ್ಟೇ ಚೆನ್ನಾಗಿ ತಮ್ನೇಲ್ ಮಾಡಿದ್ರೂ ವೀಡಿಯೋಸ್ ನೋಡೋದಿಲ್ಲ. ಆ್ಯಂಡ್ ತಮ್ನೇಲ್ ಹಾಕದೆ ವೀಡಿಯೋಸ್ ಹಾಕಿದ್ರೂ ನೋಡೋದಿಲ್ಲ, ಎಷ್ಟೇ ಕಷ್ಟಪಟ್ಟರು ನೋಡೋದಿಲ್ಲ. ಬಟ್ ಇದನ್ನೇ ಇನ್ಯಾರಾದರೂ ಒಬ್ಬ ಸೆಲೆಬ್ರಿಟಿನೋ ಇನ್ಯಾರೋ ಗ್ರೋತ್ ಆಗಿರೋರು ಇಷ್ಟೇ ಕೆಲಸನ ಮಾಡಿದ್ರೆ ವಾವ್ ಸೂಪರ್, ಎಷ್ಟು ಕೆಲಸ ಮಾಡ್ತೀರಾ ನೀವು ಅಂತೀರ. ಬಟ್ ಇದನ್ನೇ ನಾವು ಒಂದು ಏನು ಫೇಮಸ್ ಆಗದೆ ಇರೋರು ಮಾಡಿದ್ರೆ ಯಾಕೆ ಯಾರಿಗೂ ಇಷ್ಟ ಆಗೋದಿಲ್ಲ. ನನಗೆ ಇದೊಂದು ವಿಚಾರದಲ್ಲಿ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಈಗ ನಾವು ಸುಮಾರು ವೀಡಿಯೋಸ್ ನೋಡ್ತಾ ಇರಬೇಕಾದ್ರೆ ಯಾರೋ ನಾನು ಹಿಂಗೆ ಹೊಲ್ದತ್ರ ಹೋಗಿದ್ದೆ, ಇಲ್ಲ ಇನ್ನೇನು ಇಷ್ಟೊಂದು ಕೆಲಸ ಮಾಡಿದೆ ಅಂತ ಅಂದರೆ ಸಾಕು, ಅವ್ರ ವೀಡಿಯೋಸ್ ಲಕ್ಷಾಂತರಗಟ್ಟೆ ಹೋಗಿರುತ್ತೆ, ಇಲ್ಲ ಒಂದು 30-40 ಸಾವಿರ ಆದರೂ ರೀಚ್ ಆಗಿರುತ್ತೆ. ಆದರೆ ನಾವಿಷ್ಟು ಕಷ್ಟಪಟ್ಟು ಹೋಟೆಲ್ಲು, ಮನೆ, ಪ್ರತಿಯೊಂದನ್ನು ಮೇಂಟೈನ್ ಮಾಡಿಕೊಂಡು ನಾವಿಷ್ಟು ಕಷ್ಟಪಟ್ಟು ವೀಡಿಯೋಸ್ ಹಾಕಿದ್ರೆ ಕೂಡ ಯಾರೊಬ್ಬರಿಗೂ ರೀಚ್ ಆಗೋದಿಲ್ಲ, ಯಾರೊಬ್ಬರು ನನ್ನ ವೀಡಿಯೋಸ್ ನೋಡೋದಿಲ್ಲ. ಅಟ್ಲೀಸ್ಟ್ ನಾನು 10Kವರೆಗೂ ಇದುವರೆಗೂ ನನ್ನ ಒಂದು ವೀಡಿಯೋ ಕೂಡ ರೀಚ್ ಆಗಿಲ್ಲ. ನಂಗೆ ತುಂಬ ಬೇಜಾರಾಗುತ್ತೆ. ನನ್ನ ಗೋಲ್ ಇದು, ಅಟ್ಲೀಸ್ಟ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ಒಂದು 10K ಆದರೂ ರೀಚ್ ಆಗುತ್ತಂದರೆ ಅದಂತೂ ರೀಚ್ ಆಗೋದೇ ಇಲ್ಲ. ಸೊ ಬಿಡಬಾರ್ದು ಅಂತ ಹೇಳಿ ನಾನು ಕಷ್ಟಪಟ್ಟು ಮಾಡ್ತಾನೇ ಇದ್ದೀನಿ. ನಿಜವಾಗ್ಲೂ ನನಗೆ ಬೇಜಾರಾಗ್ತಿದೆ. ಒಂದೊಂದು ಸತಿ ಅಳುನೇ ಬಂದುಬಿಡುತ್ತೆ. ಹತ್ತು ಕೂಡ ಸಾಕು ಕೂಡ ಆಗಿರುತ್ತೆ ನನಗೆ. ಏನು ಮಾಡೋಕ್ಕೂ ಮನಸ್ಸೇ ಇರೋದಿಲ್ಲ. ಮೂಡಂತೂ ನನಗೆ ಮೊದಲೇ ಇರೋದಿಲ್ಲ. ಯಾಕಂದರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಸೊ ಫಸ್ಟು ನಾನೇನು ಮಾಡಿದೆ ಅಂದರೆ ತುಂಬ ಗಾಳಿ, ಆಷಾಢದ ಗಾಳಿ ಅಲ್ವಾ, ಬಾಗಿಲೆಲ್ಲ ತುಂಬೋಗಿರುತ್ತೆ ಕಸ ಎಲ್ಲ ಗುಡಿಸ್ಬಿಟ್ಟು ಸೈಡಲ್ಲಿ ಬಟ್ಟೆ ಎಲ್ಲ ಬಿದ್ದೋಗ್ಬಿಟ್ಟಿತ್ತು, ಅದನ್ನೆಲ್ಲ ಎತ್ತಿಕ್ಕಿ ಕ್ಲೀನ್ ಮಾಡಿ ನೀಟಾಗಿ ಗುಡಿಸಿ ಇದು ಮಾಡೋಷ್ಟರೊಳಗಾಗಿ ಇನ್ನು ಪಾತ್ರೆ ಇಳಿಸ್ಕೊಂಡು ನಾನು ಹೇಳಿದ್ನಲ್ಲ ನಾನು ಏನು ಕೆಲಸನೂ ಮಾಡಿಲ್ಲ ಅಂತ. ಇನ್ನು ಪಾತ್ರೆ ಎಲ್ಲ ಇಳಿಸೋಕ್ಕೂ ಮುಂಚೆ ಒಂದು ಸೆಟ್ ಉಜ್ಜಿ ಎತ್ತಿಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲೆಲ್ಲ ಕೂತ್ಕೊಂಡು ಪಾತ್ರೆ ಎಲ್ಲ ಅವ್ರು ಉಜ್ತಾಯಿದ್ರು, ನಾನು ತೊಳೆದು ಎತ್ತಿ ಒಳಗೆ ಇಟ್ಕೊಂಬಿಟ್ಟೆ. ಇನ್ನು ಆಮೇಲೆ ಇದ್ರ ಪಾತ್ರೆ ಎಲ್ಲ ಇಳಿಸ್ಕೊಟ್ಬಿಟ್ಟು ಇನ್ನು ಮಿಕ್ಕಿದ ಏನು ಕೆಲಸ ಇದೆ ಅನ್ನೋದು ಒಳಗಡೆ ಚಪಾತಿ ಮಾಡೋದು, ಚಟ್ನಿ ಮಾಡೋದು, ಇದನ್ನು ನಾನು ಮಾಡ್ಕೊಳೋದಕ್ಕೆ ಅಂತ ಒಳಗಡೆ ಹೋದೆ. ಸೊ ನನ್ನ ಡೈಲಿ ರೊಟೀನ್, ಡೈಲಿ ಬ್ಲಾಗ್ಸ್ ಇಷ್ಟೇ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ. ಇನ್ನು ನಾನು ಚಪಾತಿ ಎಲ್ಲ ಮಾಡಿದ್ದಾದಮೇಲೆ ಅದೇ ತವದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಾಯಿ ಟೊಮೆಟೊ, ಹಣ್ಣು ಟೊಮೆಟೊ ಎರಡನ್ನೂ ಕಟ್ ಮಾಡಿಬಿಟ್ಟು ಉಪ್ಪು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮೆಟೊ ಹಾಕಿಬಿಟ್ಟು, ಬೆಳ್ಳುಳ್ಳಿ ಏನು ಹಾಕಲಿಲ್ಲ, ಉಪ್ಪು ಮತ್ತು ಜೀರಿಗೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಅದೇ ಮಿಕ್ಸನ್ನು ಇವಾಗ ಸಣ್ಣ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿನ ಅಂದರೆ ಸಾಂಬಾರು ಈರುಳ್ಳಿ, ಒಂದು ಸಣ್ಣ ಈರುಳ್ಳಿ, ಮಾಮೂಲಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಒಗ್ಗರಣೆಗೆ ಹಾಕಿದೆ, ಗ್ಯಾಸೆಲ್ಲ ಕ್ಲೀನ್ ಮಾಡಿದೆ. ಇನ್ನು ಅಲ್ಲಿಂದ ತೊಗೊಂಬಂದಿದ್ದು ಸ್ವಲ್ಪ ಊಟ ಇತ್ತಲ್ಲ ಅದೆಲ್ಲ ಹಂಗಂಗೆ ಉಳಿದೋಗಿತ್ತು. ಇನ್ನು ಬೆಳಗ್ಗೆಗಂತೂ ಅಳಿಸೋಗುತ್ತೆ. ಅದನ್ನೆಲ್ಲ ತೊಗೊಂಡೋಗಿ ಆಚೆ ಹಾಕಿಬಿಟ್ಟು ಬಂದು ನಾನು
ಪಾತ್ರೆ ಎಲ್ಲ ಉಜ್ಜಕ್ಕೆ ನಿಂತ್ಕೊಂಡೆ. ಇನ್ನೊಂದು ಬಟ್ಟೆ ಹಾಸಿಬಿಟ್ಟು ಸಣ್ಣ ದೊಡ್ಡವೆಲ್ಲ ಪಾತ್ರೆಗಳನ್ನ ತೆಗೆದು ಅಲ್ಲೆಲ್ಲ ಹಾಕಿಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ್ದನ್ನೆಲ್ಲ ತೊಳೆದು ಗ್ಯಾಸೆಲ್ಲ ಇನ್ನೊಂದು ಸತಿ ಒರೆಸಿ ಸೋಪ್ ಹಾಕಿ ನೀಟಾಗಿ ತೊಳೆದು ಎಲ್ಲ ಜೋಡಿಸ್ಬಿಟ್ಟೆ. ಯಾಕೆ ಇವಾಗಲೇ ಈ ಕೆಲಸ ಮಾಡಿದ್ದು ಅಂದರೆ ಬೆಳಗ್ಗೆಗೆ ಸ್ವಲ್ಪ ಫ್ರೀ ಇರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಇಟ್ಬಿಟ್ಟು ಕಸ ಗುಡಿಸಿ ಒರೆಸ್ಕೊಬೋದು, ಕಷ್ಟ ಅನಿಸೋದಿಲ್ಲ. ಇಲ್ಲಾಂದರೆ ಒಲೆ ಮುಂದೆ ನಿಂತ್ಕೊಂಡ್ರೆ ಕರೆಕ್ಟಾಗಿ 1 ಅವರ್ ಆಗುತ್ತೆ, ಯಾವ ಕೆಲಸನೂ ಆಗೋದಿಲ್ಲ ಅಂತ. ಸೊ ನನ್ನ ಡೈಲಿ ರೊಟೀನ್, ಡೈಲಿ ವ್ಲಾಗ್ ಇಷ್ಟೇ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ. ನಾನು ತುಂಬ ಕಷ್ಟಪಟ್ಟು ವಿಡಿಯೋಸ್ನ ಮಾಡ್ತಾಯಿರ್ತೀನಿ. ತುಂಬ ಬೇಜಾರಾಗ್ತಾಯಿದೆ, ಅಳು ಬರ್ತಾಯಿದೆ ನನಗೆ. ಯಾಕಂದರೆ ನೋಡೋಕೆ ಹೋದರೆ ವ್ಯೂಸು ತುಂಬ ಕಡಿಮೆನೇ ಆಗ್ತಾಯಿದೆ. ಬೇರೆಯವ್ರ ರೀತಿ ನನಗೆ ಆರ್ಟಿಫಿಷಿಯಲ್ ಗೊತ್ತಿಲ್ಲ. ನಾನು ಏನು ನ್ಯಾಚುರಲ್ ಆಗಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ನಾನು ನಿಮಗೆ ಕನೆಕ್ಟ್ ಆಗ್ತಾಯಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ. ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ನನಗೆ ತಿಳಿಸ್ಕೊಡಿ, ನನ್ನ ಚೇಂಜಸ್ನ ಮಾಡ್ಕೋತೀನಿ. ಸೊ ನನ್ನ ಡೈಲಿ ರೊಟೀನ್ ನಿಮಗೆ ಇಷ್ಟ ಆಗ್ತಾಯಿದೆ ಅನ್ಕೋತಾ ಇದ್ದೀನಿ. ಹೋಟೆಲ್ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡೋದು ತುಂಬಾ ಕಷ್ಟ ಇದೆ. ಎರಡನ್ನೂ ಮೇಂಟೈನ್ ಮಾಡಿ ನಾನು ಯೂಟ್ಯೂಬ್ಗೆ ವಿಡಿಯೋಸ್ ಹಾಕ್ತಾಯಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್.